ನಮಸ್ಕಾರ. ಮೇ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ ವೃಶ್ಚಿಕ ರಾಶಿಯವರಿಗೆ, ಈ ರಾಶಿಯವರಿಗೆ ಪರಿವರ್ತನೆ ಮತ್ತು ಆತಂಕ ಶಕ್ತಿಯ ಸಮಯ. ನಿಮ್ಮ ಆತ್ಮವಿಶ್ವಾಸ ಧೈರ್ಯದಿಂದ ನೀವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಒತ್ತಡ ಇದ್ದರೂ ಕೂಡ ಅದನ್ನು ನಿಭಾಯಿಸಿಕೊಂಡು ಜಯ ಸಾಧಿಸುವ ಸಾಧ್ಯತೆ ಹೊಂದಿದ್ದೀರಿ. ಹಣದ ಅರಿವು ಸ್ಥಿರವಾಗಿರುತ್ತದೆ, ಆದರೆ ಅಚಾನಕ್ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು. ಹಳೆಯ ಹೂಡಿಕೆಗಳಲ್ಲಿ ಲಾಭ ಸಿಗುವ ಸಾಧ್ಯತೆ ಇದೆ. ಹೊಸ ಹೂಡಿಕೆ ಮಾಡುವಾಗ ಮೊದಲು ಚೆನ್ನಾಗಿ ಪರಿಶೀಲನೆ ಮಾಡಿ ಅದಾದ ಮೇಲೆ ನೀವು ಹೂಡಿಕೆ ಮಾಡೋದು ಬಹಳ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಪ್ರಶಂಸೆ ಅಥವಾ ಹೊಸ ಅವಕಾಶಗಳು ಕಾಣಿಸುತ್ತವೆ, ಆದರೆ ನಿಮ್ಮ ಕೆಲಸಗಳಿಗೆ ಮೆಚ್ಚುಗೆ ಸಿಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ನೋಡಿದರೆ ಲಾಭ ಇದೆ, ಆದರೆ ಕೆಲವೊಂದು ತರಾತುರಿ ನಿರ್ಧಾರಗಳು ತೆಗೆದುಕೊಳ್ತಕ್ಕಂಥದ್ದು ಬಹಳ ತಪ್ಪಾಗಿರ್ತಕ್ಕಂಥದ್ದು ಇರುತ್ತೆ, ಬಹಳ ತಪ್ಪ ಆಗಬಹುದು. ಸಹನೆಯಿಂದ ಯೋಜನೆ ಮಾಡಿ ನೀವು ಯಾವುದೇ ನಿರ್ಧಾರ ತಗೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕುಟುಂಬದ ವಿಚಾರದಲ್ಲಿ ನೋಡಿದ್ದೆ ಆದರೆ ಕುಟುಂಬದಲ್ಲಿ ಆಳವಾದ ಭಾವನೆಗಳನ್ನು ಹೆಚ್ಚಾಗುತ್ತವೆ. ಸಣ್ಣ ಪುಟ್ಟ ವಿಷಯಗಳಲ್ಲಿ ಜಗಳದ ಸಾಧ್ಯತೆ ಇದೆ, ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಜಾಸ್ತಿ ನೀವು ಭಾವನಾತ್ಮಕ ಆಗಬೇಡಿ. ಕುಟುಂಬದ ಬೆಂಬಲ ನಿಮ್ಮ ಜೊತೆಗೆ ಸದಾ ಇರ್ತದೆ. ಮಾತಿನಲ್ಲಿ ಸ್ವಲ್ಪ ಜಾಗರೂಕತೆ ಇಡಿ. ಆರೋಗ್ಯದ ವಿಚಾರ ನೋಡಿದ್ರೆ ಆದರೆ ಶಕ್ತಿಯುತರಾಗಿರ್ತೀರಿ, ಆದರೆ ಸ್ವಲ್ಪ ಟ್ರಸ್ಟ್ ಜಾಸ್ತಿ ಆಗಬಹುದು, ತಲೆನೋವು ದಣಿವು ಆಗ್ತಕ್ಕಂಥದ್ದು. ಹಾಗಾಗಿ ಇದರಿಂದ ಯೋಗ ಧ್ಯಾನ ಬಹಳಷ್ಟು ಮುಖ್ಯವಾಗಿ ಇರ್ತಕ್ಕಂಥದ್ದು. ಹಾಗೆಯೇ ವಿಶೇಷವಾಗಿ ಏನಪ್ಪಾ ಅಂದರೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ, ಕೋಪವನ್ನು ನಿಯಂತ್ರಣ ಮಾಡಿ. ಹಾಗೆ ನಿಮ್ಮ ಗುಪ್ತ ವಿಷಯಗಳನ್ನು ಯಾರ ಮುಂದೆ ಕೂಡ ಹಂಚಿಕೊಳ್ಳಬಾರ್ದು. ಆರ್ಥಿಕ ನಿರ್ಧಾರಗಳನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳಬೇಡಿ. ಈ ರಾಶಿಯವರಿಗೆ ಶುಭ ದಿನಾಂಕಗಳು ಏನಪ್ಪಾ ಅಂದರೆ 2, 7, 19. ಎಚ್ಚರಿಕೆ ದಿನಾಂಕಗಳು ಏನಂದರೆ 5, 13 ಬಹಳಷ್ಟು ಎಚ್ಚರಿಕೆವಾಗಿರ್ತಕ್ಕಂಥದ್ದು ದಿನಗಳು. ಈ ರಾಶಿಯವರಿಗೆ ಪರಿಹಾರ ಏನಪ್ಪಾ ಅಂದರೆ ಅನಾಥ ಮಕ್ಕಳಿಗೆ, ಅನಾಥ ಆಶ್ರಮಗಳಿಗೆ ಹೋಗಿ ಸ್ವಲ್ಪ ಏನಾದರೂ ದಾನ ಮಾಡಿ ಬಂದಿದ್ರೆ ಬಹಳಷ್ಟು ಒಳ್ಳೆಯದಾಗ್ತಕ್ಕಂಥದ್ದಿದೆ. ಹಾಗೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕೂಡಲೇ ನಿಮಗೆ ಏನಾದರೂ ಸಮಸ್ಯೆ ಇತ್ತಂದರೆ ಕರೆ ಮಾಡಿ.